ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾಯಿದ್ರಿ ನನ್ನ ಒಂದು ಹೇರ್ ಕೇರ್ ರೂಟೀನ್ ಬಗ್ಗೆ. ನಾನೊಂದು ಕ್ವೆಶನ್ಸ್ ಕೂಡ ಹಾಕಿದೆ, ಅಂದರೆ ಕ್ವೆಶನ್ ಕೇಳಿ ಅಂತಲೂ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಎಲ್ಲರೂ ತುಂಬಾ ಕ್ವೆಶನ್ಸ್ನ ಕೇಳಿದ್ದೀರಾ. ಸೊ ಅದರಲ್ಲಿ ಒಂದಿಷ್ಟು ಕ್ವೆಶನ್ಸ್ನ ಚೂಸ್ ಮಾಡಿ ನನ್ನ ಒಂದು ಹೇರ್ ಕೇರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಹೇರ್ ಯಾವ ಥರ ಇದೆ ಅನ್ನೋದನ್ನ ಮೊದಲು ನಾನು ಕೇಳ್ತೀನಿ. ಸೊ ನನ್ನ ಕೂದಲು ಸ್ವಲ್ಪ ಸ್ಕ್ಯಾಲ್ಪಲ್ಲಿ ಆಯ್ಲಿ ಇದೆ ಆ್ಯಂಡ್ ಸಿಲ್ಕಿ ಆ್ಯಂಡ್ ಸ್ಟ್ರೈಟ್, ಆಯಿತಾ. ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಜೀನ್, ಆಯಿತಾ. ನಿಮ್ಮ ಜೀನ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ ಅವ್ರ ಕೂದಲು ಯಾವ ಥರ ಇರುತ್ತೆ ಆ ಥರ ನಿಮ್ಮ ಕೂದಲು ಕೂಡ ಬರುತ್ತೆ. ಎಲ್ಲರದು ಸ್ಕ್ಯಾಲ್ಪ್ ಆಗಲಿ ಹೇರ್ ಆಗಲಿ ಎಲ್ಲರದು ಒಂದೇ ಥರ ಇರಲ್ಲ. ಸೊ ನಿಮ್ಮ ಸ್ಕ್ಯಾಲ್ಪ್ಗೆ ಯಾವ ಥರ ಬೇಕು ಆ ಥರ ನೀವು ಯೂಸ್ ಮಾಡಬೇಕು. ನಿಮಗೀಗ ಡ್ರೈ ಇದೆ ಅಂದರೆ ನೀವು ಆಯಿಲ್ ತುಂಬ ಮಾಡಬೇಕಾಗತ್ತೆ. ಬಟ್ ನಿಮಗೆ ಅದೇ ಸ್ವಲ್ಪ ಸೆನ್ಸಿಟಿವ್ ಇದೆ ಹೇರ್, ನಿಮ್ಮ ಕೂದಲು ಮತ್ತು ಹೇರ್ ಫಾಲ್ ಇದೆ ಅಂತಂದಾಗ ಆಗಲೂ ಅಷ್ಟೇ ಆಯಿಲ್ಗೆ ಏನು ಹೇಳ್ತಾರೆ, ಈ ಕರಿಬೇವು ಆಗಲಿ ಆ್ಯಂಡ್ ಒಂದಿಷ್ಟು ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ಅದು ಕೂದಲಿಗೆ ಇನ್ನೂ ಒಳ್ಳೆಯದು ಅಂತ. ಸೊ ಅದ್ರ ಮೇಲೆ ನಿಮ್ಮ ಒಂದು ಹೇರ್ ಕೇರ್ನ ನೀವು ಮಾಡಬೇಕು. ಬಟ್ ಇವಾಗ ನಾನು ಹೇಳ್ತಿರೋದು ನನ್ನ ಒಂದು ಸ್ಕ್ಯಾಲ್ಪ್ ಆಯಿಲಿ ಸ್ಕ್ಯಾಲ್ಪ್. ಸೊ ಇದಕ್ಕೋಸ್ಕರ ಹೇಳ್ತಿರೋದು. ಆಯಿಲಿ ಸ್ಕ್ಯಾಲ್ಪ್ ಇದ್ದರೆ ನೀವು ಅನ್ಕೋಬೋದು ತುಂಬ ಬ್ಯಾಡ್ ಅಂತಲ್ಲ. ಬಟ್ ನೋ, ಆಯಿಲಿ ಸ್ಕ್ಯಾಲ್ಪ್ ಈಸ್ ಆಲ್ಸೋ ಗುಡ್. ನಮ್ಮ ತಲೆ ತುಂಬ ಓಡಿಸ್ತೀವಿ ಅಂತ ಆ್ಯಂಡ್ ನಮ್ಮ ಬ್ರೈನ್ ಸ್ಟಾಪೇ ಆಗೋಲ್ಲ, ಇಟ್ ವಿಲ್ ಬಿ ರನ್ನಿಂಗ್ ಆ್ಯಂಡ್ ಆಯಿಲ್ನ ತುಂಬ ಪ್ರೊಡ್ಯೂಸ್ ಮಾಡ್ತಿರುತ್ತೆ ಅಂತ. ಇಟ್ ಈಸ್ ಅ ಗುಡ್ ಸೈನ್. ಬಟ್ ತುಂಬ ಈಗ ಒಂದು 20% 30% ಆಯಿಲಿ ಆದರೆ ಓಕೆ. ಬಟ್ 90% ಆಯಿಲಿ ಆದರೆ ನೀವು ಹೇರ್ ವಾಶ್ ಮಾಡ್ತಾ ಇರಬೇಕಾಗುತ್ತೆ. ನಾಟ್ ವೀಕ್ಲಿ ಟ್ವೈಸ್ ಮಾಡ್ತೀನಿ, ಥ್ರೈಸ್ ಮಾಡ್ತೀನಿ ಅಂತಲ್ಲ. ಒಂದಿನ ಬಿಟ್ಟು ಒಂದಿನ ಮಾಡಿದ್ರೆ ಇಟ್ ಈಸ್ ಗುಡ್ ಅಂತ. ಸೊ ಸ್ಕ್ಯಾಲ್ಪ್ನ ಆಯಿಲಿ ಹಾಕಕ್ಕೆ ಬಿಡಬಾರ್ದು ತುಂಬ ನಾವು. ಆ್ಯಂಡ್ ಆದಷ್ಟು ಕೋಲ್ಡ್ ವಾಟ್ರಲ್ಲೇ ಸ್ನಾನ ಮಾಡಬೇಕಾಗತ್ತೆ, ಅಂದರೆ ಏರ್ ವಾಶ್ ಮಾಡಬೇಕಾಗತ್ತೆ. ಆ್ಯಂಡ್ ಈವನ್ ಬಾಡಿಗೂ ಅಷ್ಟೇ, ಆಯಿತಾ. ಬಾಡಿ ಕೇರ್ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಈಗ ಜಸ್ಟ್ ಹೇರ್ ಕೇರ್ ಅಷ್ಟೇ, ಹೇರ್ ಕೇರ್ ಬಗ್ಗೆ ಮಾತ್ರ ನಾನು ಹೇಳೋದು. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಒಂದು ಆಯಿಲಿ ಸ್ಕ್ಯಾಲ್ಪ್. ಆ್ಯಂಡ್ ನಿಮಗೆ ಯಾರಿಗಾದ್ರೂ ಆಯಿಲಿ ಸ್ಕ್ಯಾಲ್ಪ್ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ದಿ ವಿಡಿಯೋ. ವುಡನ್ ಕೋಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪ್ಲಾಸ್ಟಿಕ್ ಕೋಮ್ ಬೇಡ. ಪ್ಲಾಸ್ಟಿಕ್ ಕೋಮ್ ಇಸ್ ನಾಟ್ ಗುಡ್. ಆ್ಯಂಡ್ ವುಡನ್ ಕೋಮ್ ಅಂದರೆ ಇದು ನೀಮ್ದು, ಇದು ನೀಮ್ ಕೋಮ್. ಸೊ ಇಟ್ ಈಸ್ ಗುಡ್ ಅಂತ ಅಷ್ಟೇ. ಏನಕ್ಕೆ ಅಂತ ಗೊತ್ತಲ್ಲ, ಇಟ್ ಈಸ್ ಗುಡ್ ಅಷ್ಟೇ. ಕೂದಲಿಗೆ ಒಳ್ಳೇದು ಅಂತ ಹೇಳ್ತಾರೆ ಬೇವಿನ ಸೊಪ್ಪು, ಅದಕ್ಕೋಸ್ಕರ. ಆ್ಯಂಡ್ ಹೇರ್ನ ಫಸ್ಟ್ ನಾವು ಡಿಟ್ಯಾಂಗಲ್ ಮಾಡ್ಕೊಬೇಕು. ಆಯಿಲಿ ಮಾಡೋಕ್ಕಿಂತ ಮುಂಚೆ ಆಗಲಿ, ಹೇರ್ ಕೇರ್ ಮಾಡೋಕ್ಕಿಂತ ಮುಂಚೆ ಆಗಲಿ ನಮ್ಮ ಒಂದು ಕೂದಲನ್ನ ನಾವು ಈ ಥರ ಡಿಟ್ಯಾಂಗಲ್ ಮಾಡ್ಕೋಬೇಕು. ಅದು ಆ್ಯಕ್ಚುಲಿ ನನ್ನ ಕೂದಲು ತುಂಬ ಟ್ಯಾಂಗಲ್ ಆಗಲ್ಲ. ಯು ಕ್ಯಾನ್ ಸಿ ಈಸಿಯಾಗಿ ಬಂದ್ಬಿಡುತ್ತೆ. ಯಾಕೆ ಅಂದರೆ ನೈಟ್ ಟೈಮ್ ಯಾವಾಗಲೂ ಅಷ್ಟೇ ನಾವು ಜಡೆ ಹಾಕ್ಕೊಂಡು ಮಲ್ಕೊಬೇಕು. ಇಲ್ಲಾಂದರೆ ಒಂದು ಲೂಸಾಗಿ ಒಂದು ಬನ್ ಹಾಕ್ತಾ ಮಲ್ಕೋಬೇಕು. ಫ್ರೀ ಏರ್ ಬಿಟ್ಕೊಂಡು ಮಲ್ಕೋಬಾರ್ದು. ಆಗಲೇ ನಮಗೆ ಹೇರ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಇಲ್ಲಿ ಹೇಳ್ತಾರೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೀಗ ಸ್ಪ್ಲಿಟ್ ಎಂಡ್ಸ್ ಇಲ್ಲ. ಒಂದು ನಿಮಿಷ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ನನಗೀಗ ಸ್ಪ್ಲಿಟ್ ಎಂಡ್ಸ್ ಇಲ್ಲ. ಇಟ್ಸ್ ನಾಟ್ ದೇರ್. ಆ್ಯಕ್ಚುಲಿ ನಾನು ಅದನ್ನ ಕಟ್ ಮಾಡಿಸ್ತಾ ಇರ್ತೀನಿ. ಇಲ್ಲ ಅಂದರೆ ನಾನು ಹತ್ರ ಒಂದು ಪ್ರಾಡಕ್ಟ್ ಇದೆ, ತೋರಿಸ್ತೀನಿ. ಸೊ ಸ್ಪ್ಲಿಟರ್ಸ್ ನನಗೇನಾದರೂ ಅಕಸ್ಮಾತ್ ಜಾಸ್ತಿ ಆಯಿತು ಅಂತಂದರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇದು ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ತೋರಿಸ್ತಾ ಇರೋದಷ್ಟೇ. ಓಕೆ, ಸೊ ಈ ಥರ ಇದೆ. ಅಯ್ಯೋ, ಓಕೆ, ಇದು ಆ್ಯಕ್ಚುಲಿ ಚಾರ್ಜ್ ಇಲ್ಲ. ಬಟ್ ನಾನು ನಿಮಗೆ ಹೇಳ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಜಸ್ಟ್ ನಮ್ಮ ಒಂದು ಕೂದಲನ್ನ ಈ ಥರ ಹಾಕಿ, ವರ್ಕ್ ಆಗೋಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ಮಾಡ್ತಾ ಹೋದರೆ ನಮ್ಮ ಒಂದು ಸ್ಪ್ಲಿಟ್ ಏರ್ಸ್ ಏನೇನಿರುತ್ತೆ ಅದೆಲ್ಲ ಇದ್ರಲ್ಲಿ ಬರುತ್ತೆ. ನಾನು ಇನ್ನೂ ಕ್ಲೀನೇ ಮಾಡಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಶೋ ಯು ಕಾಣಿಸ್ತಾ ಇದೆಯಾ? ಈ ಒಂದು ಇದರೊಳಗಡೆ ಸ್ಪ್ಲಿಟ್ ಏರ್ಸ್ ಏನೇನಿದೆ ಅದೆಲ್ಲ ಬರುತ್ತೆ ಅಷ್ಟೇ. ಈ ಪ್ರಾಡಕ್ಟ್ನ ಆ ಥರ ಯೂಸ್ ಮಾಡೋದು. ಚಾರ್ಜ್ ಹಾಕಬೇಕು. ಓಕೆ, ಸೊ ಆ್ಯಂಡ್ ಈ ಥರ ಒಂದು ವುಡನ್ ಕೋಮ್ನ ತೊಗೊಂಡು ಜಸ್ಟ್ ಕೂದಲನ್ನು ಅಪ್ಸೈಡ್ ಡೌನ್ ಮಾಡಿ ಈ ಥರ ಬ್ಯಾಕ್ ಸೈಡ್ ಕೋಮಿಂಗ್ ಮಾಡ್ಕೊಳ್ಳೋಣ. ಇದನ್ನ ಅರ್ಲಿ ಮಾರ್ನಿಂಗ್ ಕೂಡ ಮಾಡಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಆ್ಯಂಡ್ ನೈಟ್, ಡೋಂಟ್ ಫರ್ಗೆಟ್. ಸೊ ಆಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಯಿತು. ಸೊ ಈ ಥರ ನಮ್ಮ ಒಂದು ಕೂದಲನ್ನು ಅಪ್ಸೈಡ್ ಡೌನ್ ಮಾಡಿ ಹಿಂದೆಯಿಂದ ಈ ಥರ ಮಾಡಬೇಕು, ಬಾಚಬೇಕು. ಸೊ ಆಯಿಲ್ ನಾನು ಯೂಸ್ ಮಾಡೋದು ಇದೆ. ಇದರಲ್ಲೇ ಒಂದು 3-4 ಥರ ಇದೆ. ಒಂದು ಒರಿಜಿನಲ್ ಇದೆ, ಇನ್ನೊಂದು ಇದು ಆಯುರ್ವೇದಿಕ್ದು, ಇನ್ನೊಂದು ಅನ್ಯನ್ ಅನಿಸುತ್ತೆ. ಒಳ್ಳೆಯದ. ಸೊ ಏರ್ ಆಯಿಲ್
ನಾನು ಜಾಸ್ತಿ ಆಯಿಲಿಂಗ್ ಮಾಡಲ್ಲ ಬಿಕಾಸ್ ಏನು ನನ್ನ ಏರ್ ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ ನಾಟ್ ಯೂಸ್ ಸೋ ಮಚ್. ತೊಗೊಂಡು ಜಸ್ಟ್ ಸ್ಕ್ಯಾಲ್ಪ್ಸಿಗೆ ಮಾತ್ರ ಹಾಕ್ತೀನಿ ಆ್ಯಂಡ್ ಎಂಡ್ಸಿಗೆ ಅಷ್ಟೇ. ಈಗ ಎಂಡ್ಸಿಗೆ ಕೂಡ ಒಂಚೂರು ಆಯಿಲಿನ ಮಾಡ್ಕೊಳ್ಳೋಣ. ಓಕೆ, ತಗೊಂಡು ಈ ಥರ ಅಷ್ಟೇ. ಈ ಥರ ನಿಮ್ಮ ಒಂದು ಏರ್ ಟಿಪ್ಗೆ ಈ ಥರ ಎಲ್ಲ ಮಾಡ್ಕೊಳ್ಳೋಣ. ಜಸ್ಟ್ ನಿಮ್ಮ ಫಿಂಗರ್ ಟಿಪ್ ಮಾತ್ರ ಯೂಸ್ ಮಾಡಬೇಕು, ನೇಲ್ಸ್ ಯೂಸ್ ಮಾಡಬೇಡಿ. ಫಿಂಗರ್ ಟಿಪ್ನ ಯೂಸ್ ಮಾಡಿಕೊಂಡು ಈ ಥರ ಮಸಾಜ್ ಮಾಡಿ. ಓಕೆ, ಮಸಾಜ್ ಮಸಾಜ್ ಮಸಾಜ್. ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ನಲ್ವ, ತುಂಬ ಬೇರೆ ಬೇರೆ ರೀತಿಯಲ್ಲಿ ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು ಅಂತ. ಸೊ ಮನೇಲೇ ಹೇಗೆ ಅರ್ನ್ ಮಾಡೋದು ಅಂದರೆ, ನಿಮಗೆ ಈಗ ತುಂಬ ಜನ ಫಾಲೋ ಮಾಡೋರಿಗೆ ಫಾಲೋವರ್ಸ್ ಇರೋರು ಇರ್ತೀರ. ಸೊ ಇವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ಫಾಲೋವರ್ಸ್ ಯಾರಿಗಿನ್ನೂ ಇಲ್ವೋ ಅವರೆಲ್ಲ ಫಸ್ಟು ಫಾಲೋವರ್ಸ್ನ ಬಿಲ್ಡ್ ಮಾಡಿ. ಸೊ ಸ್ಟಾರ್ಟ್ ಡೂಯಿಂಗ್ ವೀಡಿಯೋಸ್, ಅಂದರೆ ನಾರ್ಮಲಾಗಿ ವೀಡಿಯೋಸ್. ಅಂದರೆ ನೀವಿನ್ನೂ ಸ್ಟಡೀಸ್ ಮಾಡ್ತಾರೆ, ಡೋಂಟ್ ಡೂ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಕಸ್ಮಾತ್ ನೀವೆಲ್ಲ ಸ್ಟಡೀಸ್ ಎಲ್ಲ ಮುಗೀತು, ಕೆಲ್ಸಕ್ಕೆ ಹೋಗಬೇಕು, ಬಟ್ ಕೆಲಸ ಸಿಗ್ತಾಯಿಲ್ಲ, ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳೋಣ ಅಂದರೆ ಯು ಕ್ಯಾನ್ ಡೂ ಇಟ್, ಆಯಿತಾ. ಸೊ ಇದು ಒಂದು ಎಮರ್ಜೆನ್ಸಿ, ಅಂದರೆ ಎಕ್ಸ್ಟ್ರಾ ಅರ್ನಿಂಗ್ಸ್ ಥರ ಮಾಡ್ಕೊಬೋದು. ಸೊ ನಿಮಗೀಗ ಒಂದು ಈಗ ನಿಮ್ಮ ಮನೇಲೇ ಎಷ್ಟೊಂದು ಬಟ್ಟೆಗಳಿರುತ್ತೆ, ಇಲ್ಲ ಪ್ರಾಡಕ್ಟ್ಸ್ ಇರುತ್ತೆ. ಸೊ ನೀವು ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಇರೋದನ್ನೇ ತೆಗೆದು ಲಿಂಕ್ಸ್ ಹಾಕ್ಬೋದು. ಸೊ ಲಿಂಕನ್ನ ಹಾಕಿದ್ರೆ ಯು ವಿಲ್ ಬಿ ಗೆಟಿಂಗ್ ಸಮ್ ಮನಿ, ಆಯಿತಾ. ಬಟ್ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈಗ ಆ ಆ್ಯಪ್ಗೆ ನೀವು ಆ ಲಿಂಕನ್ನ ಅಪ್ಲೋಡ್ ಮಾಡಬೇಕು. ಅಲ್ಲಿ ಗೈಡೆನ್ಸ್ ಇರುತ್ತೆ, ನೀವು ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇಟ್ಸ್ ಈಸಿ ಟು ಯೂಸ್, ಆಯಿತಾ. ಸೊ ಅದರಲ್ಲಿ ಪೋಸ್ಟ್ ಅಂತ ಇರುತ್ತೆ. ಸೊ ಆ ಪೋಸ್ಟ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ಆಗ್ತಾಯಿದೆ ನನಗೂ, ಡೋಂಟ್ ವರಿ, ಎಲ್ಲರೂ ಹೇರ್ ಫಾಲ್ ಆಗುತ್ತೆ ಸಮ್ಮರಲ್ಲಿ, ಆಯಿತಾ. ಸೊ ಆ ಒಂದು ಲಿಂಕ್ಸ್ನ ತೆಗೆದು, ಅಂದರೆ ಆ ಪ್ರಾಡಕ್ಟ್ನ ಫಸ್ಟು ನೀವು ಗೂಗಲ್ಗೆ ಹಾಕಿ, ಫೋಟೋಸ್ಗೆ ಹಾಕಿ ಸರ್ಚ್ ಮಾಡಿ ಆ ಪ್ರಾಡಕ್ಟ್ಸ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತ. ಸೊ ತುಂಬ ಕಮಿಷನ್ಸ್ ಬರೋದು ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಆ್ಯಂಡ್ ಮಿಂತ್ರಾ. ಮೇ ಬಿ ಮಿಂತ್ರಾದಲ್ಲಿ 8% ಕಮಿಷನ್ ಏನೋ ಇರಬೇಕು. ಬಟ್ ಒಂದೊಂದು ಪ್ರಾಡಕ್ಟ್ಸ್ ಮೇಲೂ ಒಂದೊಂದು ಥರ ಕಮಿಷನ್ಸ್ ಇದೆ. ಸೊ ಆ ಪರ್ಸೆಂಟೇಜ್ ನಿಮಗೆ ಬರುತ್ತೆ, ಆಯಿತಾ. ಸೊ ಅದರಲ್ಲಿ ನೀವು ನಿಮಗೆ ಯಾವ ಪ್ರಾಡಕ್ಟ್ಸ್ನ ಲಿಂಕ್ ಹಾಕಬೇಕು ಆ ಲಿಂಕನ್ನು ಅದರಲ್ಲಿ ಹಾಕ್ಬೋದು. ಹಾಕಿ ಅದನ್ನ ಏನು ಹೇಳ್ತಾರೆ, ಪೋಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಲಿಂಕ್ ಸಿಗುತ್ತೆ, ಕಾಪಿ ಲಿಂಕ್ ಅಂತ ಇರುತ್ತೆ. ಆ ಲಿಂಕ್ನ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಹಾಕ್ಬೋದು. ಇಲ್ಲಾಂದರೆ ಎಂಗೇಜ್ ಕಾಂಟೆಂಟ್ ಅಂತ ಇರುತ್ತೆ. ಸೊ ನಿಮ್ಮ ಪ್ರೊಫೈಲ್ ಕೆಳಗಡೆ ಎಂಗೇಜ್ಮೆಂಟ್ ಅಂತ ಥರನೂ ಇರುತ್ತೆ, ಅಂದರೆ ಇದರಲ್ಲಿ ಆ ಆ್ಯಪಲ್ಲಿ. ಸೊ ಆ ಆ್ಯಪಲ್ಲಿ ನೀವು ಎಂಗೇಜ್ ಅಂತ ಇರೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಯಾರಾದರೂ ಈಗ ಕಮೆಂಟ್ಸ್ ಮಾಡ್ತಾರೆ, ಲೈಕ್ ಲಿಂಕ್ ಸೆಂಡ್ ಮಾಡಿ ಅಥವಾ ಏನಾದರೂ. ಈಗ ನಾನೇ ಎಷ್ಟೊಂದು ಹಾಕಿದ್ದೀನಲ್ವ, ಕಮೆಂಟ್ ಹಾರ್ಟ್ ಆ್ಯಂಡ್ ಯು ವಿಲ್ ಗೆಟ್ ಅ ಲಿಂಕ್ ಆಫ್ ದಿಸ್ ಪ್ರಾಡಕ್ಟ್ಸ್ ಅಂತಲ್ಲ. ಸೊ ಈ ಥರ ಅದರಲ್ಲಿ ಮೆನ್ಷನ್ ಮಾಡ್ಬೋದು ನೀವು. ಸೊ ಅದರಲ್ಲಿ ಅಷ್ಟೊಂದು ಕಮೆಂಟ್ಸ್ ಇರುತ್ತೆ. ಸೊ ಹೋಗಿ ನೀವು ಡೈರೆಕ್ಟ್ ಲಿಂಕಿಂಗ್ ಥರ ಅದು, ಆಯಿತಾ. ಈಗ ಯಾರಾದರೂ ಬಂದು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ, ಡೈರೆಕ್ಟ್ ಮೆಸೇಜ್ ಹೋಗುತ್ತೆ, ಲಿಂಕನ್ನೆಲ್ಲ ನೀವು ಅಲ್ಲಿ ಸೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಆ ಥರ ನೀವು ಮಾಡ್ಬೋದು. ಇಟ್ಸ್ ಈಸಿ ಟು ಯೂಸ್, ಆಯಿತಾ. ಬೇಕಾದ್ರೆ ಒಂದು ಗೈಡೆನ್ಸ್ ಇರುತ್ತೆ ಅವ್ರದ್ದೇ ಒಂದು ಆ್ಯಪಲ್ಲಿ. ಸೊ ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ. ಸೊ ಇದರಲ್ಲಿ ನಾವು ಹಾಕೋ ಲಿಂಕ್ಸ್ ಮೇಲೆಲ್ಲ ಎಷ್ಟು ಜನ ಕ್ಲಿಕ್ ಮಾಡ್ತಾರೋ ಅಷ್ಟು ಕಮಿಷನ್ ಬೇಸ್ ನಮಗೆ ಬರುತ್ತೆ. ಸೊ ಈ ಒಂದು ಆ್ಯಪ್ನ ಹೆಸರು ವಿಶ್ ಲಿಂಕ್. ಓಕೆ, ಸೊ ಇಟ್ಸ್ ಈಸಿ ಟು ಯೂಸ್, ತುಂಬ ಜನ ಯೂಸ್ ಮಾಡ್ಬೋದು. ಆ್ಯಂಡ್ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ಆ್ಯಂಡ್ ರೆಫರಲ್ ಕೋಡ್ನ ಯೂಸ್ ಮಾಡಿ. ಸೊ ನಿಮಗೆ ಒಂದಿಷ್ಟು ಸೋರ್ಸಿಂಗ್ ಪಾಯಿಂಟ್ಸ್ ಅನ್ನೋ ಥರ ಎಲ್ಲ ಆ್ಯಡ್ ಆಗುತ್ತೆ. ಸೊ ಅದರಿಂದ ನೀವು ಏನಾದರೂ ಇಸ್ಕೊಂಡು ಪ್ರಮೋಟ್ ಮಾಡಿ ಆ್ಯಂಡ್ ದೆನ್ ವಾಪಸ್ ಅವ್ರಿಗೆ ಮಾಡಿ. ಸೊ ಅದೇ ಥರ ಮಾಡ್ತಾ ಹೋದರೆ ಸೊ ನಿಮಗೆ ಈ ಕಡೆ ದುಡ್ಡು ಬರುತ್ತೆ, ಕಾಂಟೆಂಟ್ಸು ಆಗುತ್ತೆ, ಅಷ್ಟೇ. ಸೊ ಈಸಿ ಅಲ್ವಾ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ, ಸ್ಲೋ ಗ್ರೋತ್, ಸ್ವಲ್ಪನೇ ಮಾಡ್ಬೋದು. ಓಕೆ, ಸೊ ಈಗ ಸ್ಕ್ಯಾಲ್ಪ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ರೋಲ್ ಆನ್, ಒಂದು ನಿಮಿಷ ಕಾಣಿಸಿದೆಯಾ? ಓಕೆ, ರೋಲ್ ಆನ್. ಸೊ ಇದು ಏರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ.
ಇದರಲ್ಲಿ ರೋಸ್ಮೇರಿ ಇದೆ ಆ್ಯಂಡ್ ಇನ್ನೂ ಏನೇನೋ ಇದೆ ಆಯಿತಾ. ಹೇರ್ ಗ್ರೋತ್ ಸಿರಮ್ ರೋಲ್ ಆನ್ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ, ಇದಿಷ್ಟೇ ಇರೋದು ಆ್ಯಕ್ಚುಲಿ. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಸ್ಕಾಲ್ಪ್ ಅಂದರೆ ಇಷ್ಟೇ, ಈ ಏರ್ಲೈನ್ ಏನೇನಿದೆಯೋ ಅಲ್ಲಿಗೆ ಮಾತ್ರ. ಆ್ಯಂಡ್ ಈವನ್ ಏರ್ಲೈನ್ಸ್ ಕೂಡ ಅಷ್ಟೇ. ಈಗ ನಿಮಗೆ ನಿಮ್ಮೊಂದು ಕೈ ತೊಗೊಂಡು ಈ ಥರ ಮೆನ್ಷನ್ ಮಾಡಿದ್ರೆ ಈ 4 ಬೆರಳಿದೆಯಲ್ಲ ಇಷ್ಟೇ ಇರುತ್ತೆ ಏರ್ಲೈನ್. ಎಲ್ರಿಗೂ ಅಷ್ಟೇ, ನಿಮ್ಮ ಒಂದು 4 ಫಿಂಗರ್ಸ್ನ ಈ ಥರ ಮೆಷರ್ ಮಾಡಿದ್ರೆ ಸಾಕು, ಅದೇ ಏರ್ಲೈನ್ ಇದೆ. ನೆಕ್ಸ್ಟ್ ಯಾರಾದರೂ ನಿಮಗೆ ನಿಮಗೆ ಕೂದಲು ಕಮ್ಮಿ ಇದೆ, ತುಂಬ ಇಲ್ಲೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ದ ಶೋ ಡ್ಯಾಮ್ ಇಟ್ಸ್ ಅ ಸೈನ್ಸ್. ಅದು ನಾರ್ಮಲಿ ಹಾಗೆ ಇರುತ್ತೆ. ನಮ್ಮ ಒಂದು ಜೀನ್ ಯಾವ ಥರ ಇರುತ್ತೆ ಆ ಥರ. ನಮ್ಮೊಂದು ಹಣೆ ದೊಡ್ಡದಾಗಿದೆ ಅಷ್ಟೇ. ಓಕೆ, ಸೊ ಈ ಥರ ಸ್ಕಾಲ್ಪ್ನ ಹಿಂಗೆ ಮಾಡ್ಕೋದು ಅಷ್ಟೇ ಇರೋದು. ಅದನ್ನ ಗ್ರೋ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ಪ್ರಿವೆಂಟ್ ಮಾಡೋದು, ನೆಕ್ಸ್ಟ್ ಏರ್ ಲಾಸ್ ಆಗಬಾರ್ದು ಅಂತ ಅಷ್ಟೇ. ಅದನ್ನು ಬಿಟ್ಟು ನೀವು ಇನ್ನೂ ಏರ್ಲೈನ್ ಇಲ್ಲಿವರೆಗೂ ಬರಬೇಕು ಕೂದಲು ಅಂತೆಲ್ಲ ಅಂದ್ಕೊಂಡ್ರೆ ಅದು ಆಗಲ್ಲ. ದೇವ್ರು ನಿಮ್ಮನ್ನ ಯಾವ ಥರ ಸೃಷ್ಟಿ ಮಾಡಿರ್ತಾರೋ ಅದೇ ಥರ ಚಂದ. ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಟ್ರಾ ಏನಾದರೂ ಮಾಡೋಕ್ಕೋದ್ರೆ ಚೆನ್ನಾಗಿ ಕಾಣಿಸ್ಬೋದು, ಬಟ್ ಅದು ಟೆಂಪ್ರವರಿ ಆಗಿರುತ್ತೆ, ಪರ್ಮನೆಂಟ್ ಆಗಿರಲ್ಲ. ಅದನ್ನು ಮಾಡಿ ಜಸ್ಟ್ ಇಲ್ಲಿ ಮಾತ್ರ ಈ ಫ್ರಂಟ್ ಲೈನಿಗೆ ಮಾತ್ರ ಈ ಥರ ಮಾಡಿ ಆ್ಯಂಡ್ ಹಾಗೆ ಒಂಚೂರು ಈ ಥರ ತಗೊಳ್ಳಿ ಸ್ವಲ್ಪ, ಸೊ ಇಲ್ಲೆಲ್ಲ ಸ್ವಲ್ಪ ಹೇರ್ ಗ್ರೋತ್ ಆಗಲಿ ಅಂತ. ಸೊ ಈಗ ನಾನು ಇದನ್ನು ಸ್ವಲ್ಪ ನನ್ನ ಕೂದಲು ವಾಲ್ಯೂಮ್ನೆಸ್ ಕೊಡೋಕ್ಕೆ ಹಾಗೆ ಒಂಚೂರು ಸ್ಟ್ರಾಂಗ್ ಮಾಡೋಕ್ಕೆ, ಹೇರ್ ಫಾಲ್ನ ಕಮ್ಮಿ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ. ಇದರದ್ದೇ ಶ್ಯಾಂಪು ಕೂಡ ಯೂಸ್ ಮಾಡ್ತಿರೋದು ಅದಕ್ಕೋಸ್ಕರ. ಸೊ ನಾನು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಮುಂಚೆ ಫುಲ್ ತುಂಬ ತಿನ್ನಾಗ್ಬಿಟ್ಟಿತ್ತು ಕೂದಲು. ಸ್ಟಾರ್ಟಿಂಗ್ ತುಂಬ ಜಾಸ್ತಿ ಇತ್ತು, ಅಂದರೆ ಈಗ ನಮ್ಮ ಭರತನಾಟ್ಯಮ್ಗೆಲ್ಲ ಹೋಗ್ಬೇಕಾರಲ್ಲ ಆಗ ಸ್ವಲ್ಪ ದಪ್ಪ ಇತ್ತು. ಅದಾದಮೇಲೆ ಗೊತ್ತಲ್ಲ ಹೇರ್ ಕಟ್, ಇದು ಕಾಲೇಜ್ಗೆಲ್ಲ ಹೋದಾಗ ಅದು ಇದು ಸ್ಟೆಪ್ ಕಟ್ ಅದು ಇದು ಅಂದ್ಕೊಂಡಲ್ಲ ಕೂದಲೆಲ್ಲ ಹೇರೆಲ್ಲ ಲಾಸ್ ಆಯಿತು. ಆ್ಯಂಡ್ ಇವನ್ ತಿನ್ ಕೂಡ ಆಗ್ತಾ ಬಂತು. ಆಮೇಲೆ ಸ್ವಲ್ಪ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅಂದರೆ ಈಗ ಒಂದು 2 to 3 ಇಯರ್ಸಿಂದ ಕೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಒಂದು ಇದು ಸ್ಪ್ರೇ ಥರ ಆಯಿತಾ, ತೋರಿಸ್ತೀನಿ. ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಜಸ್ಟ್ ಈ ಮಿಡಲ್ ಪಾರ್ಟಿಷನ್ ತೊಗೊಂಡು ಅಷ್ಟೇ. ಸೊ ಈ ಥರ ಮಾಡ್ಕೊಳ್ಳೋದು. ನಾನು ಹೇಳ್ತಾ ಇದ್ದೆ ವಿಶ್ ಲಿಂಕ್, ಆ ವಿಶ್ ಲಿಂಕೆಲ್ಲ ಲಿಂಕ್ ಹಾಕ್ತಾ ಹೋದರೆ ಸೊ ನಿಮಗೆ ಅದರಿಂದ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ಅದೇ ಥರ ಯಾವುದಾದ್ರೂ ಬೇರೆ ಆ್ಯಪ್ಸ್ ಇದೆ ಆಯಿತಾ. ಆ್ಯಂಡ್ ಅದರಲ್ಲಿ ಎಷ್ಟೊಂದು ಇದು ನಡೆಯುತ್ತೆ, ಕಾಂಟೆಸ್ಟ್ ಎಲ್ಲ ನಡೆಯುತ್ತೆ. ನೀವು 1 lakh ಅರ್ನ್ ಮಾಡ್ಬೋದು, 1 lakh ಗೆಲ್ಬೋದು, 2 lakh 3 lakh ಈ ಥರ ಆದಷ್ಟು. ಬಟ್ ತುಂಬ ಜಾಸ್ತಿ ಅಂದರೆ ತುಂಬ ದುಡ್ಡು ಕೊಟ್ಟಿದ್ದು ಕಾಂಟೆಸ್ಟ್ ಅಂದರೆ ಇದ್ದಿದ್ದು ಕಾಂಟೆಸ್ಟು ಅಂದರೆ 10 lakhs ಏನೋ ಇತ್ತು. ಅದು ನಾನು ಹೋಗಿ ನೋಡೋಷ್ಟರಲ್ಲಿ ಅದು ಎಕ್ಸ್ಪೈರ್ ಆಗಿಬಿಟ್ಟಿತ್ತು. ಕಾಂಟೆಸ್ಟ್ ಇರಲಿಲ್ಲ ಅಷ್ಟೇ. ದೆನ್ ಲೇಟರ್ ಆನ್ ನೀವು ಯೂಟ್ಯೂಬ್ ವೀಡಿಯೋಸ್ ಕೂಡ ಸ್ಟಾರ್ಟ್ ಮಾಡ್ಕೊಬೋದು ಅದ್ರ ಥರ. ಅಂದರೆ ಈಗ ಅದರಲ್ಲಿ ಏನಾದರೂ ಡ್ರೆಸ್ ಏನಾದರೂ ತೊಗೊಂಡ್ರೆ ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ ಅಂತಲ್ಲ, ಯು ಕ್ಯಾನ್ ಶೋ ಆ್ಯಂಡ್ ಆ್ಯಡ್ ಅ ಲಿಂಕ್. ಬಟ್ ಯೂಟ್ಯೂಬಲ್ಲಿ ಒಂಚೂರು ರಿಸ್ಟ್ರಿಕ್ಷನ್ಸ್ ಎಲ್ಲ ಇದೆ, ಸಡನ್ ಲಿಂಕೆಲ್ಲ ಹಾಕೋಕ್ಕಾಗಲ್ಲ. ಸೊ ಅದನ್ನ ನೋಡಿ ಹಾಕಿ, ಇಲ್ಲಾಂದರೆ ಅಕೌಂಟ್ ಪ್ರಾಬ್ಲಮ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಯೂಟ್ಯೂಬ್ ಅಕೌಂಟ್. ಇನ್ಸ್ಟಾಗ್ರಾಮಲ್ಲಿ ಏನೋ ಆ ಥರ ಪ್ರಾಬ್ಲಮ್ ಇಲ್ಲ ಇದು. ಬಟ್ ಯೂಟ್ಯೂಬಲ್ಲಿ ಸಪ್ರೇಟ್ ಇದೆ ಅಫಿಲಿಯೇಟೆಡ್ ಪ್ರಾಡಕ್ಟ್ ಲಿಂಕ್ನ ಹಾಕೋಂಥದ್ದು. ಸೊ ಇವರು ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ, ಸೊ ಅದರಲ್ಲೂ ಸ್ಟಾರ್ಟ್ ಮಾಡ್ಕೊಬೋದು. ಈ ಥರ ಮತ್ತೆ ಇನ್ನೊಂದು ರೌಂಡ್ ಸ್ಕಾಲ್ಪ್ ಮಸಾಜ್ ಮಾಡಿಕೊಂಡ್ರೆ ಮುಗೀತು. ಇದಾದಮೇಲೆ ಸ್ನಾನ ಅದು ಇದೆಲ್ಲ ಮಾಡಬೇಕು. ತೋರಿಸ್ತೀನಿ ಇನ್ನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಅದರದ್ದು ಲಿಂಕ್ಸನ್ನು ನಾನು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಕ್ಕಿರ್ತೀನಿ. ಲಾಸ್ಟ್ ಟೈಮ್ ಸ್ಕಿನ್ ಕೇರ್ದು ನಾನು ಕಾಮೆಂಟ್ ಸೆಕ್ಷನಲ್ಲೇ ಪಿನ್ ಮಾಡಿ ಇಕ್ಕಿದ್ದೆ, ಹೋಗಿ ಚೆಕ್ ಮಾಡಿ. ಇದ್ರದ್ದು ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ. ಆ್ಯಂಡ್ ನಿಮಗೆ ವಿಶ್ ಲಿಂಕ್ ಬಗ್ಗೆ ಇನ್ನಷ್ಟು ಹೆಲ್ಪ್ ಬೇಕು ಅಂತ ಇದ್ದರೆ ಹೇಳಿ, ನಾನು ಅದನ್ನ ಇನ್ನೊಂಚೂರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಡೆ ಹಾಕ್ಕೊಳ್ಳೋಣ ಅಷ್ಟೇ. ಸ್ಕಿನ್ ಕೇರ್ ವಿಡಿಯೋನ ತುಂಬ ಜನ ಇಷ್ಟಪಟ್ರಿ, ಥ್ಯಾಂಕ್ ಯು. ಸ್ಕಿನ್ ಕೇರ್ ಅಲ್ಲ, ಅದು ಎಕ್ಸ್ಫೋಲಿಯೇಟಿಂಗ್ ಸ್ಕಿನ್. ನಮ್ಮೊಂದು ಫೇಸಲ್ಲಿದ್ದಂತಹ ಒಂದು ಡರ್ಟಿ ಸ್ಕಿನ್ ಎಲ್ಲ, ರೆಡ್ ಸ್ಕೆಲ್ಸ್ನೆಲ್ಲ, ಡೆಡ್ ಸೆಲ್ಸ್ನೆಲ್ಲ ರಿಮೂವ್ ಮಾಡೋವಂಥ ಒಂದು ಕೇರ್ ಅದಿದ್ದು. ನಾನು ಸ್ಕಿನ್ ಕೇರ್ ರೂಟೀನೇ ಬೇರೆ ಇದೆ, ತೋರಿಸ್ತೀನಿ ಆದಷ್ಟು ಬೇಗ. ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ ಈಗ, ಬಿಕಾಸ್
ಸ್ವಲ್ಪ ಆ್ಯಕ್ನಿ ಜಾಸ್ತಿ ಆಗ್ತಿದೆ ಬಿಕಾಸ್ ಆಫ್ ಏನು ಹೇಳ್ತಾರೆ ಈ ಒಂದು ಈ ಸಮ್ಮರ್ ಟೈಮಲ್ಲಿ ನನಗೆ ಹಿಂಗೇನೆ ಜಾಸ್ತಿ ಆಗೋದು, ಸಮ್ಮರ್ ಆಗಲಿ ಅಥವಾ ಆ್ಯಂಡ್ ಮೇಕಪ್ ರೀಸನ್. ಅಯ್ಯೋ ನಿಮಗೂ ಈ ಥರ ಆಗಿದೆಯಾ? ಜುಟ್ಟು ಹಿಂಗೆ ಹಾಕೊಂಡಿರ್ತೀವಿ, ಕೈಯೆಲ್ಲ ರಬ್ಬ ಮಾಡಿರುತ್ತೆ, ಬಟ್ ಎಲ್ಲ ಕಡೆ ಹುಡ್ಕೋದು. ಆಯಿತು ಇಷ್ಟೇ. ಸೊ ಈ ಥರ ಒಂದು ಜಡೆನ ಹಾಕಿ ಒಂದು 2 hours ಬಿಟ್ಟು ಅದಾದಮೇಲೆ ಹೆಡ್ ವಾಶ್ ಮಾಡ್ಕೋಬೋದು. ನಾನು ಇನ್ನೊಂದು ನಿಮಗೆ 2 hours ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಹೋಗಿ ಅಡುಗೆ ಮಾಡಿ ವಾಪಸ್ ಬರ್ತೀನಿ. ಓಕೆ ಓಕೆ, ಸೊ ಇಷ್ಟೇ. ಸೊ ನೋಡಿದ್ರಲ್ಲ ಯಾವ ಥರ ಹೇರ್ ಕೇರ್ ಮಾಡೋದು ಅಂತ. ಇಷ್ಟೇ. ನಿಮ್ಮದೇ ಆದಂಥ ಒಂದು ರೂಟೀನ್ ಏನಾದರೂ ಇದನ್ನ ಅದನ್ನ ಫಾಲೋ ಮಾಡಿ. ನಾನು ಮಾಡಿರೋ ರೂಟೀನನ್ನೇ ಫಾಲೋ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಯು ಜಸ್ಟ್ ಫಾಲೋ ವಾಟ್ ಯು ಡೂಯಿಂಗ್, ಬಟ್ ಅದು ಕನ್ಸಿಸ್ಟೆನ್ಸಿಯಾಗಿ ಇರಲಿ. ಹಾಂ, ಈಗ ಆಯ್ಲಿ ಸ್ಕ್ಯಾಲ್ಪ್ ಆಗ್ತಿದೆ, ಅಯ್ಯೋ ಏನು ಮಾಡಲಿ, ನನ್ನ ಕೂದಲು ಮಾತ್ರ ಈಗ ಅಂತ ಅನ್ಕೊಬಾರ್ದು. ನಂದು ಕೂಡ ಹಾಗೆ ಇರೋದು. ಸೊ ಯಾರೆಲ್ಲ ಆಯ್ಲಿ ಸ್ಕ್ಯಾಲ್ಪ್ ಇದ್ದಾರೋ ರೈಸ್ ಯುವರ್ ಹ್ಯಾಂಡ್. ಆ್ಯಂಡ್ ಏನೇ ಕೇರ್ ಮಾಡೋಕ್ಕೆ ಹೋದ್ರೂ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ಐ ಆಮ್ ಅ ರಾಂಗ್ ಪರ್ಸನ್ ಟು ಸೇ ಕನ್ಸಿಸ್ಟೆನ್ಸಿ. ಯಾಕಂದರೆ ಕೆಲವೊಂದು ಸಲ ವ್ಲಾಗ್ ಪೋಸ್ಟ್ ಮಾಡೋಕ್ಕೂ ನಾನು ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟು ಸ್ಟ್ರೆಸ್, ಅಷ್ಟು ಇದಾಗಿದೆ. ಆ್ಯಂಡ್ ಇನ್ನೊಂದು ಟಿಪ್ ಹೇಳಬೇಕು ಅಂತ ಅಂದ್ಕೊಂಡೆ, ಆದಷ್ಟು ನೀವು ಒಂದು 3 monthsಗೆ ಒಂದು ಸಲ ಸ್ಪ್ಲಿಟ್ ಎಂಡ್ಸ್ನೆಲ್ಲ ತೆಗಿತಾ ಇರಿ. ಇಲ್ಲಾಂದರೆ ನನ್ನ ಹತ್ರ ನಾನೊಂದು ಪ್ರಾಡಕ್ಟ್ ತೋರಿಸಿದ್ನಲ್ಲ, ಆ ಸ್ಪ್ಲಿಟ್ ಎಂಡ್ಸ್ನ ರಿಮೂವ್ ಮಾಡೋದು ಆ ಥರ ಏನಾದರೂ ಇಟ್ಕೊಳ್ಳಿ. ಇಲ್ಲ ಜಸ್ಟ್ ಐ ಥಿಂಕ್ ಸಲೂನ್ಗೆ ಹೋಗೋದೇ ಬೆಸ್ಟ್ ಅನಿಸುತ್ತೆ, ಬಿಕಾಸ್ ಅದೊಂಚೂರು ಜಾಸ್ತಿನೇ ಇದೆ ಪ್ರೈಸ್. ಸಲೂನ್ಗೆ ಹೋಗಿ ಜಸ್ಟ್ ಸ್ಪ್ಲಿಟ್ ಎಂಡ್ಸ್ ಮಾತ್ರ ತೆಗೆಸಿ. ನಿಮಗೆ ಲಾಂಗ್ ಹೇರ್ ಬೇಕು ಅಂದರೆ ಲಾಂಗ್ ಹೇರ್ ಹಂಗೆ ಇರಬೇಕು ಅಂತಂದರೆ ಜಸ್ಟ್ ಸ್ಪ್ಲಿಟ್ ಎಂಡ್ಸ್ ಅಂತ ಹೇಳಿ ಸಾಕು. ಅದನ್ನು ಬಿಟ್ಟು ಹೇರ್ ಕಟ್ ಎಲ್ಲ ಮಾಡ್ಸೋಕ್ಕೆ ಹೋಗ್ಬೇಡಿ, ಬಿಕಾಸ್ ಅಷ್ಟು ಚೆನ್ನಾಗಿರೋ ಕೂದಲು ಅಷ್ಟು ದಿನ ತೊಗೋತೀವಿ ಬೆಳೆಸೋಕ್ಕೆ. ಅದಕ್ಕೆ ಈಗ ನಾನು ಆ್ಯಕ್ಚುಲಿ ತುಂಬ ಲಾಂಗ್ ಹೇರ್ ಬೆಳೆಸೋಣ ಅಂತಿದ್ದೀನಿ, ನೋಡೋಣ ಎಷ್ಟು ಆಗುತ್ತೆ ಅಂತ. ಬಟ್ ಹಾಗೆ ಅನ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ದಿನಕ್ಕೆ ಅಯ್ಯೋ ಬೋರ್ ಆಯಿತು ಅಂತ ಹೇರ್ ಕಟ್ ಮಾಡ್ಸೋಕೆ ಹೋಗ್ತೀನಿ ನಾನು. ಬಟ್ ಇಲ್ಲ, ಈ ಸಲ ಮಾಡಿಸೋದೇ ಇಲ್ಲ, ಅದು ಯಾವುದೇ ಕಾರಣಕ್ಕೂ ಮಾಡಿಸಲ್ಲ ಅಷ್ಟೇ, ಆಯಿತಾ? ಸೊ ಹೋಗಿ ಸ್ಪ್ಲಿಟ್ ಎಂಡ್ಸ್ನೆಲ್ಲ ರಿಮೂವ್ ಮಾಡಿಸಿ. ಆ್ಯಂಡ್ ಅಲ್ಲಿ ಏರ್ ಸ್ಪಾ ಅಂತೆಲ್ಲ ಇರುತ್ತೆ, ಅದರೊಂದು 6 monthsಗೆ ಒಂದು ಸಲ ತೊಗೊಳ್ಳಿ ಸಾಕು. ಆ್ಯಕ್ಚುಲಿ ಇನ್ನೂ ಒಂದು ಮಂತ್ಲಿ ಒನ್ಸ್ ಅನ್ನೋ ಥರ ಮಾಡಬೇಕು, ಬಟ್ ದಟ್ಸ್ ಓಕೆ. 6 monthsಗೆ ಒಂದು ಸಲ ಮಾಡಿ. ಆ್ಯಂಡ್ ಮನೆಯಲ್ಲೇ ಚೆನ್ನಾಗಿ ಆಯಿಲ್ ಹಾಕ್ಕೊಳ್ಳೋದಾಗಲಿ ಆ್ಯಂಡ್ ನೀಟಾಗಿ ಸ್ಕಾಲ್ಪ್ ವಾಶ್ ಮಾಡೋದಾಗಲಿ ಅದೆಲ್ಲ ಮಾಡಿದ್ರೆ ನಿಮ್ಮ ಕೂದಲು ಚೆನ್ನಾಗೇ ಇರುತ್ತೆ. ಓಕೆ. ಆ್ಯಂಡ್ ಏರ್ ಕಲರ್ ಯಾರಾದರೂ ಮಾಡಿಸಿದ್ರೆ ಪ್ಲೀಸ್ ನೆಕ್ಸ್ಟ್ ಟೈಮಿಂದ ಮಾಡ್ಸೋಕ್ಕೆ ಹೋಗ್ಬೇಡಿ, ಏರ್ ಫಾಲ್ ಆಗುತ್ತೆ. ನಾನು ಬ್ಲೀಚಿಂಗ್ ಮಾಡಿಸಿಲ್ಲ, ನಾನು ಜಸ್ಟ್ ಏರ್ ಕಲರ್ ಮಾಡಿಸಿರೋದು ಅಷ್ಟೇ. ನನಗೇನು ಏರ್ ಫಾಲ್ ಇಲ್ಲ, ಬಟ್ ಬ್ಲೀಚಿಂಗ್ ಮಾಡಿಸಿ ಏರ್ ಕಲರ್ ಮಾಡಿರ್ತಾರಲ್ಲ ಅದೆಲ್ಲ ಹೋಗುತ್ತೆ. ಮುಂಚೆ ನಾನು ಮಾಡಿಸಿದ್ದೆ ಬ್ಲೀಚಿಂಗ್ ಮಾಡಿ, ಆಮೇಲೆ ಏರ್ ಕಲರ್ ಮಾಡಿದ್ದೆ, ಕೂದಲೆಲ್ಲ ಉದ್ರೋಗಿತ್ತು. ಆ್ಯಂಡ್ ನನ್ನ ಒಂದು ಏನು ಹೇಳ್ತಾರೆ ಸ್ಕಾಲ್ಪ್ ಇದೆಲ್ಲ ಕರೆಕ್ಟಾಗಿ ಇರಲಿಲ್ಲ. ಈಗ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಾ ಬೇಬಿ ಏರ್ಸ್, ಸಿ 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 ಸೊ ಈಗ ಇದೆಲ್ಲ ಬೆಳೀತಾ ಇರೋದು, ಸಿ ಚೂರೇ ಚಿಕ್ಕದಾಗಿ ಬರ್ತದೆ. ನನಗೆ ಯಾವಾಗ ಅಂದರೆ ಇದೇನಾದರೂ ಈಗ ಜುಟ್ಟು ಏನಾದರೂ ಹಿಂಗೆ ಹಾಕ್ಕೊಳಕ್ಕೆ ಹೋದ್ರೆ, ಪೋನಿಟೇಲ್ ಹಾಕ್ಕೊಳಕ್ಕೆ ಹೋದರೆ ಫುಲ್ ಈ ಥರ ಅಂದರೆ ಎಲ್ಲ ಹಿಂಗೆ ಚಿಕ್ಕ ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ. ಹಾಗೆ ಈಗ ಇಷ್ಟೇ ನನ್ನ ಒಂದು ಏರ್ ಕೇರ್ ರೂಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವರ್ಷ ಕಾವೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏರ್ ಕೇರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಕಮೆಂಟ್ಸಲ್ಲಿ, ನಾನು ಅಲ್ಲೇ ಸಾಲ್ವ್ ಮಾಡ್ತೀನಿ. ಐ ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.